ಮನಮೋಹನ್ ಸಿಂಗ್ ಪಂಜಾಬ್ 1932ರಲ್ಲಿ ಸೆಪ್ಟೆಂಬರ್ 26ರಂದು ಪಂಜಾಬ್ನಲ್ಲಿ ಜನಿಸ್ತಾರೆ. ಒಬ್ಬ ಭಾರತೀಯ ರಾಜಕಾರಣಿ, ಅರ್ಥಶಾಸ್ತ್ರಜ್ಞ, ಶಿಕ್ಷಣ ತಜ್ಞ ಮತ್ತು ಅಧಿಕಾರಿಯಾಗಿದ್ದು ಎಲ್ಲ ಪಾತ್ರಗಳನ್ನು, ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಿದವರು. 2004ರಿಂದ 2014ರವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿ ನಂತರ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ 4ನೇ ಪ್ರಧಾನಿಯಾಗಿ ಗುರುತಿಸಿಕೊಂಡವರು ಮನಮೋಹನ್ ಸಿಂಗ್ ಅವರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಾಗಿದ್ದ ಮನಮೋಹನ್ ಸಿಂಗ್ ಭಾರತದ ಮೊದಲ ಸಿಖ್ ಪ್ರಧಾನಿಯಾಗಿದ್ದರು. ಜವಾಹರ್ಲಾಲ್ ನೆಹರು ನಂತರ ಪೂರ್ಣ 5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಮರು ಆಯ್ಕೆಯಾದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೂ ಅವರು ಪಾತ್ರರಾದರು. ಗುರುಮುಖ್ ಸಿಂಗ್ ಮತ್ತು ಅಮೃತ್ ಕೌರ್ ದಂಪತಿಗೆ 1932ರ ಸೆಪ್ಟೆಂಬರ್ 26ರಂದು ಬ್ರಿಟಿಷ್ ಭಾರತದ ಪಂಜಾಬ್ನ ಗಾನಲ್ಲಿ, ಈಗ ಪಂಜಾಬ್ ಪಾಕಿಸ್ತಾನದಲ್ಲಿದೆ, ಸಿಖ್ ಕುಟುಂಬದಲ್ಲಿ ಜನಿಸಿದ್ರು. ಮನಮೋಹನ್ ಸಿಂಗ್ ಅವರು ಚಿಕ್ಕವರಿದ್ದಾಗ ಅವರ ತಾಯಿ ನಿಧನರಾಗ್ತಾರೆ. ಅವರ ತಂದೆ, ಅಜ್ಜಿ ಅವರನ್ನು ಬೆಳೆಸ್ತಾರೆ. ಅವರ ಆರಂಭಿಕ ಶಾಲಾ ಶಿಕ್ಷಣ ಉರ್ದು ಮಾಧ್ಯಮದಲ್ಲಿತ್ತು ಮತ್ತು ವರ್ಷಗಳ ನಂತರ ಪ್ರಧಾನಮಂತ್ರಿಯಾಗಿದ್ದಾಗಲೂ ಅವರು ತಮ್ಮ ಹಿಂದಿ ಭಾಷಣಗಳಲ್ಲಿ ಉರ್ದು ಲಿಪಿಯಲ್ಲಿ ಬರೆದರು. ಅದು ಬಹುತೇಕ ಮಂದಿ ಗೊತ್ತಿರುತ್ತೆ. ಆದಾಗ್ಯೂ ಕೆಲವೊಮ್ಮೆ ಅವರು ತಮ್ಮ ಮಾತೃಭಾಷೆಯಾದ ಪಂಜಾಬಿಯನ್ನು ಬರೆಯಲು ಬಳಸುವ ಗುರುಮುಖಿಯನ್ನು ಸಹ ಬಳಸ್ತಾ ಇದ್ರು. ಭಾರತದ ವಿಭಜನೆಯ ನಂತರ ಅವರ ಕುಟುಂಬ ಭಾರತದ ಹಲ್ದ್ವಾನ್ಗೆ ವಲಸೆ ಬಂತು. 1947ರಲ್ಲಿ ಅವರು ಅಮೃತ್ಸರಕ್ಕೆ ಸ್ಥಳಾಂತರಗೊಂಡರು. ಅಲ್ಲಿ ಅವರು ಅಮೃತಸರದ ಹಿಂದೂ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಾರೆ. ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದ ಮನಮೋಹನ್ ಸಿಂಗ್ ಅವರು ಹೋಶಿಯಾರ್ಪುರದಲ್ಲಿ ಅರ್ಥಶಾಸ್ತ್ರಜ್ಞವನ್ನು ಅಧ್ಯಯನ ಮಾಡ್ತಾರೆ ಮತ್ತು 1952 ಹಾಗೂ 1954ರಲ್ಲಿ ತಮ್ಮ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಪಡಿತಾರೆ. ಅವರ ಶೈಕ್ಷಣಿಕ ವೃತ್ತಿ ಜೀವನದುದ್ದಕ್ಕೂ ಮೊದಲ ಸ್ಥಾನ ಪಡೆದರು, ನಂಬರ್ 1 ಸ್ಟೂಡೆಂಟ್ ಕಾಲೇಜ್ ಡೇಸಲ್ಲಿ. 1952ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಟ್ರೈಪೋಸ್ ಅನ್ನು ಪೂರ್ಣಗೊಳಿಸ್ತಾರೆ. ಅವರು ಸೆಂಟ್ ಜಾನ್ಸ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದರು. ಕೇಂಬ್ರಿಡ್ಜ್ ನಂತರ ಮನಮೋಹನ್ ಸಿಂಗ್ ಭಾರತಕ್ಕೆ ವಾಪಸ್ ಬರ್ತಾರೆ. ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 1960ರಲ್ಲಿ ಇವರು ತಮ್ಮ ಡಿ.ಫಿಲ್ಗಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ಸದಸ್ಯರಾಗ್ತಾರೆ. IMD ಲಿಟಲ್ ಅವರ ಮೇಲ್ವಿಚಾರಣೆಯಲ್ಲಿ ಅವರ 1962ರ ಡಾಕ್ಟರೇಟ್ ಪ್ರಬಂಧವು ಭಾರತದ ರಫ್ತು ಕಾರ್ಯಕ್ಷಮತೆ 1951, 1960 ರಫ್ತು ನಿರೀಕ್ಷೆಗಳು ಮತ್ತು ನೀತಿ ಪರಿಣಾಮಗಳು ಎಂಬ ಟೈಟಲ್ ಇತ್ತು ಆ ಒಂದು ಡಾಕ್ಟರೇಟ್ ಪ್ರಬಂಧ. ನಂತರ ಅವರ ಪುಸ್ತಕ ಭಾರತದ ರಫ್ತು ಪ್ರವೃತ್ತಿಗಳು ಮತ್ತು ಸ್ವಾವಲಂಬಿ ಬೆಳವಣಿಗೆಯ ನಿರೀಕ್ಷೆಗಳಿಗೆ ಆಧಾರವಾಗಿತ್ತು. ಹೀಗೆ ಡಿ.ಫಿಲ್ ಮುಗಿಸಿದಂಥ ಮನಮೋಹನ್ ಸಿಂಗ್ ಅವರು ಭಾರತಕ್ಕೆ ಬರ್ತಾರೆ. ಅದಾದಮೇಲೆ ಉಪನ್ಯಾಸಕರಾಗಿ ಕೂಡ ಕೆಲಸ ಮಾಡ್ತಾರೆ. ಮತ್ತು ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ರೀಡರ್ ಆಗಿ ಸೇವೆ ಸಲ್ಲಿಸ್ತಾರೆ. 1963ರಿಂದ 1965ರವರೆಗೆ ಅಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ನಂತರ 1966ರಿಂದ 1969ರವರೆಗೆ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಒನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ಗಾಗಿ ಕೆಲಸ ಮಾಡ್ತಾರೆ. ನಂತರ ಮನಮೋಹನ್ ಸಿಂಗ್ ಅವರು ಅರ್ಥಶಾಸ್ತ್ರಜ್ಞರಾಗಿ ಅವರ ಪ್ರತಿಭೆಯನ್ನು ಗುರುತಿಸಿದ ಲಲಿತಾ ನಾರಾಯಣ್ ಮಿಶ್ರಾ ಅವರು ಅವರನ್ನು ವಿದೇಶಿ ವ್ಯಾಪಾರ ಸಚಿವಾಲಯದ ಸಲಹೆಗಾರರನ್ನಾಗಿ ನೇಮಕ ಮಾಡಿಸ್ತಾರೆ. ಅವತ್ತು 1969ರಿಂದ 1971ರವರೆಗೆ ಮನಮೋಹನ್ ಸಿಂಗ್ ಅವರು ದೆಹಲಿ ವಿಶ್ವವಿದ್ಯಾಲಯದ ದೆಹಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಧ್ಯಾಪಕರಾಗಿದ್ದರು. 1972ರಲ್ಲಿ ಸಿಂಗ್ ಹಣಕಾಸು ಸಚಿವಾಲಯದಲ್ಲಿ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. 1976ರಲ್ಲಿ ಅವರು ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿದ್ದರು. 1980ರಿಂದ 82ರಲ್ಲಿ ಅವರು ಯೋಜನಾ ಆಯೋಗದಲ್ಲಿ ಕೆಲಸ ಮಾಡ್ತಾರೆ. 1982ರಲ್ಲಿ ಅವರನ್ನ ಆಗಿನ ಹಣಕಾಸು ಸಚಿವ ಪ್ರಣಬ್ ಮುಖರ್ಜಿ ಅವರು ಅಡಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ನೇಮಕ ಮಾಡಲಾಗುತ್ತೆ. 1985ರವರೆಗೂ ರಿಸರ್ವ್ ಬ್ಯಾಂಕ್ ಆಫ್ ಗವರ್ನರ್ ಆಗಿ ಕೆಲಸವನ್ನು ಮಾಡ್ತಾರೆ. 1985ರಿಂದ 87ರವರೆಗೆ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರು ರಿಸರ್ವ್ ಬ್ಯಾಂಕ್ ಮತ್ತು ಯೋಜನಾ ಆಯೋಗ ಇವರು ದೊಡ್ಡ ಸಂಸ್ಥೆಗಳನ್ನು ಲೀಡ್ ಮಾಡಿದಂಥ ಕೀರ್ತಿ ಇವ್ರಿಗೆ ಸಲ್ಲುತ್ತೆ. ಅವತ್ತಿನ ಮಟ್ಟಿಗೆ ಯೋಜನಾ ಆಯೋಗದಲ್ಲಿ ಅವರ ಅಧಿಕಾರಾವಧಿಯ ನಂತರ ಅವರು 1987ರಿಂದ 1990ರವರೆಗೆ ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಸ್ವತಂತ್ರ ಆರ್ಥಿಕ ನೀತಿ ಚಿಂತಕರ ಚಾವಡಿಯಾದ ಸೌತ್ ಕಮಿಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಅವತ್ತಿನ ಮಟ್ಟಿಗೆ ಮನಮೋಹನ್ ಸಿಂಗ್ ಅವರು. ಸಿಂಗ್ ನವೆಂಬರ್ 1990ರಲ್ಲಿ ಜಿನಿವಾದಿಂದ ಭಾರತಕ್ಕೆ ವಾಪಸ್ ಬರ್ತಾರೆ. ಚಂದ್ರಶೇಖರ್ ಅವರ ಅಧಿಕಾರಾವಧಿಯಲ್ಲಿ ಆರ್ಥಿಕ ವ್ಯವಹಾರಗಳ ಬಗ್ಗೆ ಭಾರತದ ಪ್ರಧಾನಮಂತ್ರಿಯ ಸಲಹೆಗಾರರಾಗಿ
ಹುದ್ದೆಯನ್ನು ಅಲಂಕರಿಸ್ತಾರೆ. 1991ರಲ್ಲಿ ವಿಶ್ವವಿದ್ಯಾಲಯದ ಧನ ಸಹಾಯದ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಇನ್ನು ಇವರ ರಾಜಕಾರಣ ಜೀವನ ಇದೆಯಲ್ಲ, ಇದು ಕಂಪ್ಲೀಟ್ ಮೂಲತಃ ರಾಜಕಾರಣಿ ಅಲ್ಲ, ಆರ್ಥಿಕ ತಜ್ಞ. 1991ರಲ್ಲಿ ಭಾರತದ ವಿತ್ತೀಯ ಕೊರತೆಯು ಒಟ್ಟು ದೇಶೀಯ ಉತ್ಪನ್ನದ ಶೇಕಡ 8.5% ಇತ್ತು. ಆ ಸಂದರ್ಭದಲ್ಲಿ ಪಾವತಿಗಳ ಸಮತೋಲನ ದೊಡ್ಡದಾಗಿತ್ತು. ಚಾಲ್ತಿ ಖಾತೆ ಕೊರತೆಯು ಭಾರತದ GDPಯ ಶೇಕಡ 3.5% ಇತ್ತು. ಅವತ್ತಿಗೆ 2009ರಲ್ಲಿ $600 ಮಿಲಿಯನ್ ಹೋಲಿಸಿದರೆ ಭಾರತದ ವಿದೇಶಿ ಮೀಸಲು ಕೇವಲ $1 ಬಿಲಿಯನ್ ಆಗಿತ್ತು. ಸ್ಪಷ್ಟವಾಗಿ ಭಾರತವು ಆರ್ಥಿಕ ಬಿಕ್ಕಟ್ಟನ್ನು ಫೇಸ್ ಮಾಡ್ತಂದ ದಿನಗಳವತ್ತು. ಈ ಹಂತದಲ್ಲಿ ಭಾರತ ಸರ್ಕಾರವು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಹಣವನ್ನು ಕೋರುತ್ತೆ. ಅದು ಭಾರತಕ್ಕೆ ಆರ್ಥಿಕವಾಗಿ ಸಹಾಯ ಮಾಡುವ ಸನ್ನಿವೇಶದಲ್ಲಿ ಭಾರತದ ಆರ್ಥಿಕ ನೀತಿಗೆ ಸಂಬಂಧಿಸಪಟ್ಟಂತೆ ಹಲವು ಕಂಡೀಷನ್ಗಳನ್ನು ಹಾಕಿತ್ತವತ್ತು. ಇದರ ಪರಿಣಾಮವಾಗಿ IMF ನಿರ್ದೇಶಿಸಿದ ನೀತಿ ಸರ್ವವ್ಯಾಪಿಯಾಗಿ ರಾಜನ್ನು ತೆಗೆದುಹಾಕಬೇಕಾಗಿತ್ತು. ಸರ್ಕಾರಿ ನಿಯಂತ್ರಿತ ಆರ್ಥಿಕತೆಗಾಗಿ ಭಾರತ ಪ್ರಯತ್ನವನ್ನು ಸ್ಟಾಪ್ ಮಾಡಬೇಕಾಗಿತ್ತು. ಅವತ್ತು ತುಂಬ ಆರ್ಥಿಕ ಸಂಕಷ್ಟವನ್ನು ದೇಶ ಫೇಸ್ ಮಾಡ್ತಿರುತ್ತೆ. ಇದನ್ನು ಮನಮೋಹನ್ ಸಿಂಗ್ ಅವರು ಪಕ್ಷಕ್ಕೆ ವಿವರವಾಗಿ ಹೇಳ್ತಾರೆ. ಅವತ್ತು ಏನೇನು ಫೇಸ್ ಮಾಡ್ತೀವಿ, ಏನಾಗುತ್ತೆ ಸಮಸ್ಯೆ ಅಂತ. ಅವತ್ತು ಮುಕ್ತ ಆರ್ಥಿಕ ವ್ಯಾಪಾರೀಕರಣಕ್ಕೆ ಹೋಗ್ಬೇಕಾದ್ರೆ ಭಾಳ ವಿರೋಧ ಇತ್ತು. P. ಚಿದಂಬರಂ ಮತ್ತು ಮನಮೋಹನ್ ಸಿಂಗ್ ಅವರು ಈ ಆರ್ಥಿಕತೆಯನ್ನು ನಿಯಂತ್ರಣ ಮುಕ್ತಗೊಳಿಸಿದ್ರೆ ಭಾಳಷ್ಟು ಸಮಸ್ಯೆ ಆಗುತ್ತೆ ಅಂತ ಮನವರಿಕೆ ಮಾಡಿಕೊಡ್ತಾರೆ. ಆದರೂ ಅನಿವಾರ್ಯವಾಗಿ ಅವತ್ತಿನ ಸನ್ನಿವೇಶದಲ್ಲಿ ಎಲ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ಭಾರತೀಯ ಆರ್ಥಿಕತೆಯನ್ನು ನಿಯಂತ್ರಣ ಮುಕ್ತಗೊಳಿಸೋಕೆ ಅವಕಾಶ ಸಿಗುತ್ತೆ. ದೇಶ ಇವತ್ತು ನಾವೇನಾದ್ರು ಒಳ್ಳೆ ದಿನಗಳನ್ನ ಅನುಭವಿಸ್ತಿದ್ದೀವಿ, ಅದನ್ನು ಎಂಜಾಯ್ ಮಾಡ್ತಿದ್ದೀವಿ, ಅದನ್ನು ಕಣ್ಣಾರೆ ಕಾಣ್ತಿದ್ದೀವಿ ಅನ್ನೋದಕ್ಕೆ ಕಾರಣ ಅವತ್ತು ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ತಪ್ಪಾಗೋದಿಲ್ಲ. ಇಲ್ಲಿವರೆಗೆ ಭಾರತದ ಸಮಾಜವಾದಿ ಅರ್ಥವ್ಯವಸ್ಥೆ ಅತ್ಯಂತ ಪ್ರಭಾವಶಾಲಿ ವಾಸ್ತುಶಿಲ್ಪಿಗಳಲ್ಲಿ ಮನಮೋಹನ್ ಸಿಂಗ್ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ತೆಗೆದಾಕೋಕ್ಕೆ ಸಾಧ್ಯತೆಯೇ ಇಲ್ಲ. ಯಾಕೆಂದರೆ ಮನಮೋಹನ್ ಸಿಂಗ್ ಅದರ ರೂವಾರಿ ಅನ್ನೋ ತಪ್ಪಾಗಲ್ಲ. ಆರ್ಥಿಕತೆಯ ಮೇಲಿನ ರಾಜ್ಯ ನಿಯಂತ್ರಣವನ್ನು ಕಡಿಮೆ ಮಾಡಿದ್ರ ಸಂದರ್ಭದಲ್ಲಿ ಆಮದು ತೆರಿಗೆಗಳನ್ನು ಕಡಿಮೆ ಮಾಡಿದ್ರು. ಹೀಗೆ PV ನರಸಿಂಹರಾವ್ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವರು ಆರ್ಥಿಕತೆಯನ್ನು ಭಾರತದ ಸಮಾಜವಾದಿ ಆರ್ಥಿಕತೆಯನ್ನು ಹೆಚ್ಚು ಬಂಡವಾಳಶಾಹಿಯಾಗಿ ಪರಿವರ್ತನೆ ಮಾಡುವ ನೀತಿಗಳನ್ನ ಜಾರಿಗೆ ತರ್ತಾರೆ. ವಿದೇಶಿ ನೇರ ಹೂಡಿಕೆ ಹಾದಿಯಲ್ಲಿದ್ದ ಅನೇಕ ಅಡೆತಡೆಗಳನ್ನ ತೆಗೆದುಹಾಕ್ತಾರೆ. ಸಾರ್ವಜನಿಕ ವಲಯದ ಕಂಪನಿಗಳ ಖಾಸಗೀಕರಣ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. ಆದಾಗ್ಯೂ ಈ ಸುಧಾರಣೆಗಳ ಹೊರತಾಗಿ ಇವರ ಕ್ಷೇತ್ರದಲ್ಲಿ ಸರ್ಕಾರ ಇಷ್ಟೆಲ್ಲ ಮಾಡಿದ್ರು ಕೂಡ 1996ರಲ್ಲಿ ಇವ್ರನ್ನ ವ್ಯತ್ಯಾಸಗಳಾಗುತ್ತೆ. ಆರ್ಥಿಕತೆಯತ್ತ ಡೆವಲಪ್ಮೆಂಟ್ ಭಾರತ ಹೊಸ ದಿಸೆಯಲ್ಲಿ ಆರ್ಥಿಕತೆಗೆ ಓಪನ್ ಅಪ್ ಆಗ್ಲಿಕ್ಕೆ ಕಾರಣ PV ನರಸಿಂಹರಾಯರು ಹಾಗೆ ಮನಮೋಹನ್ ಸಿಂಗ್. ಅದನ್ನು ಯಾವುದೇ ಕಾರಣಕ್ಕೂ ಹಲ್ಲಗೆಳೆಯಂಗಿಲ್ಲ. ಒಟ್ಟಾರೆ ಇಷ್ಟೆಲ್ಲವನ್ನೂ ಮಾಡಿದಂಥದ್ದು ನಂತರ ವಾಜಪೇಯಿ ಅವ್ರ ಕಾಲದಲ್ಲಿ ಇವೆಲ್ಲವೂ ಬೆಳವಣಿಗೆಗೆ ಪೂರಕ ಆಗಿದ್ದು ಅವತ್ತು ತೆಗೆದುಕೊಂಡಂಥ ನಿರ್ಧಾರಗಳು. ಇನ್ನೊಂದು ಇಷ್ಟೆಲ್ಲ ಆದಮೇಲೂ ಕೂಡ ಏನು ರಾಜಕೀಯ ಜೀವನವನ್ನು ನೋಡೋದಾದರೆ 1991ರಲ್ಲಿ ಅಸ್ಸಾಂ ರಾಜ್ಯದಿಂದ ಇವರು ಶಾಸಕಾಂಗದಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಮೊದಲ ಬಾರಿ. 1995, 2001, 2007 ಮತ್ತು 2013ರಲ್ಲಿ ಮತ್ತೆ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. 1998, 2004ವರೆಗೆ ಏನು ವಾಜಪೇಯಿ ಅವರು ಅಧಿಕಾರದಲ್ಲಿದ್ದರು ಆ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮನಮೋಹನ್ ಸಿಂಗ್ರು ಕೆಲಸ ಮಾಡ್ತಾರೆ. 1999ರಲ್ಲಿ ದಕ್ಷಿಣ ದೆಹಲಿಯಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ, ಸೋಲ್ತಾರೆ. ನೋಡಿ, ಭಾಳ ವಿಚಿತ್ರ. 2 ಬಾರಿ ಪ್ರಧಾನಿಯಾಗಿದ್ದಾರೆ ಮನಮೋಹನ್ ಸಿಂಗ್ರು. ಜೊತೆಗೆ 10 ವರ್ಷ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿಲ್ಲ. ರಾಜ್ಯಸಭಾ ಸದಸ್ಯರಾಗಿ ಅದು 1991ರಲ್ಲಿ ಪೊಲಿಟಿಕಲ್ ಪಾರ್ಟಿ ಸಿಂಬಲ್ ಮೇಲೆ ಗುರುತಿಸಿಕೊಂಡು ಇಡೀ ದೇಶದ ಆರ್ಥಿಕ ದಿಕ್ಕನ್ನು ಬದಲಾವಣೆ ಮಾಡಿದಂಥ ಮನಮೋಹನ್ ಸಿಂಗ್ರು ಅದಾದ ಸರಿಸುಮಾರು 13 ವರ್ಷಕ್ಕೆ ಪ್ರಧಾನಮಂತ್ರಿ ಆಗ್ತಾರೆ. ಹಾಗಾಗಿ ಮನಮೋಹನ್ ಸಿಂಗ್ ಒಂದು ಶಕ್ತಿ. ಇವತ್ತೇನಾದರೂ ಭಾರತ ಅಭಿವೃದ್ಧಿ ದಿಸೆಯಲ್ಲಿ ಸಾಕ್ತಿರೋದಕ್ಕೆ ಇವತ್ತಿಷ್ಟೆಲ್ಲ ಮುಂದುವರೆದ ದೇಶ, ಮುಂದುವರಿತಾ ಇರ್ತಕ್ಕಂಥ ದೇಶ, ವಿ ಆರ್ ಸ್ಟ್ರಾಂಗ್, ಭಾರತ ಅಂದರೆ ಶಕ್ತಿ, ಇಂಡಿಯಾ ಅಂದರೆ ಶಕ್ತಿ ಅಂತ ಹೇಳ್ತಿದ್ದೀವಿ ಅಂತ ಕಾರಣ ಇವತ್ತು IT, BT ಆಲ್ ಸೆಗ್ಮೆಂಟ್ ಬಂಡವಾಳ ಹರಿದು ಬರ್ತಿದೆ. ಎಲ್ಲ ದೊಡ್ಡ ದೊಡ್ಡ ಕಂಪ್ನಿ ನಮಗೆ ಬರ್ತಿದೆ. ನಾವೆಲ್ಲ ಹೋಗಿ ಬೇರೆ ಕಡೆ ಕೆಲಸ ಮಾಡ್ತಿದ್ದೀವಿ ಎಲ್ಲ. ಯಾಕಂದರೆ ಭಾರತ ಈ ಮಟ್ಟಿಗೆ ಪ್ರಬಲ ಆಗ್ಲಿಕ್ಕೆ ಕಾರಣದ ಮೂಲ ಪುರುಷರಲ್ಲಿ ಏನು ಮುಕ್ತ ವ್ಯಾಪಾರೀಕರಣಕ್ಕೆ, ಮುಕ್ತ ವಾಣಿಜ್ಯ ನೀತಿಗಳ ಬದಲಾವಣೆಗೆ ಮಾಡಿದಂಥವರು ಮನಮೋಹನ್ ಸಿಂಗ್ರು. ಇವತ್ತು ದೇಶ ಆರ್ಥಿಕವಾಗಿ ದೊಡ್ಡ ಮಟ್ಟ ಬೆಳವಣಿಗೆಗೆ ಮೂಲ ಕಾರಣಕರ್ತರು ಮನಮೋಹನ್ ಸಿಂಗ್ ಅಂದರೆ ತಪ್ಪಾಗೋದಿಲ್ಲ. ಇವತ್ತು ಅವರು ನಮ್ಮೊಂದಿಗಿಲ್ಲ, ಆದರೆ ಅವರ ಕೆಲಸ, ಅವರ ಕಾರ್ಯ ಎಲ್ಲವೂ ಕೂಡ ನಮ್ಮೊಟ್ಟಿಗಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ.